ಐತೆ ಅನ್ನೋದು ಗೊತ್ತಿಲ್ಲದಕ್ಕೆ ಅಜ್ಞಾನದ ಮೂಲಕ ಅದನ್ನ ಗೊತ್ತು ಮಾಡ್ಕೋನಿ. ಇದನ್ನು ಒಮ್ಮೆ ಗೊತ್ತು ಮಾಡ್ಕೊಂಡೆ ಅಂದ್ರೆ ನಿನ್ನಲ್ಲೇ ಇದ್ದದನ್ನ ನೀ ತಿಳ್ಕೊಂಡೆ ಅಂದ್ರೆ ಅನ್ಯದ್ರ ಕಡೆ ಮನಸ್ಸ ಹೋಗುದಿಲ್ಲ ತಾಗಿದ್ದ. ಅದಕ್ಕಾಗಿ ನಾವು ನಿರಂತರ ಪ್ರಯತ್ನವನ್ನು ಮಾಡುವಂತ ಅದನ್ನು ಶರೀರ ಪ್ರಾರಬ್ಧದ ಮ್ಯಾಗ ಹಾಕು. ಹೆಂಗಾರ ಯಾಕೆ ನಡೀತೈತೆ ಅದು ಶರೀರ ಪ್ರಾರಬ್ಧ ಮಾಡಿದ ಕರ್ಮ ಅದು ಮಾಡೈತೆ, ಅದನ್ನ ಊಟ ಮಾಡತೈತೆ, ಅದ್ರಾಗ ಏನು ಮಾಡಕ್ ಆಗುದಿಲ್ಲ. ಅದು ಪೂರಾ ಅದು ಎಲ್ಲೆಲ್ಲಿ ಉಣ್ಬೇಕು, ಎಲ್ಲೆಲ್ಲಿ ತಿನ್ಬೇಕು, ಎಲ್ಲೆಲ್ಲಿ ಬಿದ್ದು ಹೋಗಿರು ಹೋಗ್ಕತಿ ಅದನ್ನೆಲ್ಲ ಸಾರ ಪ್ರಕಾರ ಹಾಗೆ ಲಿಖಿತ ಆಗಿ ಬಂದ್ಬಿಟ್ಟತಿ. ಈಗ ಅದು ಮೊದಲಕ್ಕ ಮುಗಿಸ್ಕೊಂಡ ಬಂದೈತೆ, ಕಟ್ಕೊಂಡು ಬಂದ ಬುತ್ತಿ ಉಂಡ ಹೋಗ್ಬೇಕದು. ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ನೀ ಯಾರದಿನೋ ತಿಳ್ಕೊ. ಅಧ್ಯಾಸವನ್ನ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಅಧ್ಯಾಸಮ್ಮ ಅಪನಯಂ ಕುರು ಅಂದರು. ಅದ್ರ ಬಗ್ಗೆ ಚಿಂತೆ ಮಾಡುವ ಅವಶ್ಯ ಯಾರೂ ಶರೀರ ಚರಿತಾರ್ಥ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ಒಬ್ಬೊಬ್ಬರ ಉಣ್ಣು ಭಾಗ ಎಲ್ಲೆಲ್ಲಿ ಐತಿ ಅಲ್ಲಿ ಊಟ ಅಲ್ಲಿಗೆ ಹೋಗ್ಬೇಕವು. ಬ್ಯಾರೆ ದೇಶದಾಗ ಐತಿಪ್ಪ ನೀನು ಉಣ್ಣೋದು ಐತಿ ಋಣ ಐತ ಅಲ್ಲಿಗೆ ಹೋಗಿ ತಿನ್ಬೇಕು. ನೀ ಅಲ್ಲಿ ಪಕ್ಷಿ ಬಂದು ಇಲ್ಲಿ ತಿನ್ಬೇಕಂದ್ರೆ ಇಲ್ಲಿ ಅದ್ರ ಋಣ ಐತೆ ಅಂದ್ರೆ ಇಲ್ಲೇ ಬಂದ ತಿನ್ಬೇಕಂದ್ರೆ ಅದು ದಾನೆ ಉಪರ್ ಖಾನೆ ವಾಲಿಕೆ ನಾಮ್ ಲಿಖಾನ ಅಂತಾರಲ್ಲ, ಆ ಹೆಸರು ಬರ್ದೈತಿ. ಅದ್ರ ಪ್ರಕಾರ ಏನು ಮಾಡಕ್ ಆಗೋದಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಅದು ನಡೆಯುವಂಗ್ ನಡಿದೈತಿ. ಶರೀರ ಸೇರ್ತ ಪ್ರಾರಬ್ಧ ಅನ್ನುವಂತ ದೂತ ಅದಕ್ಕೆ ಟೊಂಕ ಕಟ್ಟಿ ನಿಂತಾನೆ. ಮೊದಲ ನಿನ್ನ ಕೆಲಸ ನೀ ಮಾಡ್ಕೋ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾನು ಯಾರಿದ್ದೇನೆ ತಿಳ್ಕೋದು ನಮ್ಮ ಕರ್ತವ್ಯ. ಅದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡ್ಬೇಕಾಗಿದೆ. ಆ ಮಹಾತ್ಮರು ಹೇಳಿದಂತಹ ವಿಚಾರಗಳನ್ನ ಶ್ರವಣ ಮಾಡುವುದು, ಮನನ ಮಾಡುವುದು, ನಿಧಿಧ್ಯಾಸನ ಮಾಡುವುದು, ಇದ ನಮ್ಮ ಕರ್ತವ್ಯ, ಇದ ನಮ್ಮ ಪ್ರಯತ್ನ. ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಅದನ್ನು ಮಾಡಿದ್ರಿಂದ ಏನು ಲಾಭದ ನೋಡ್ಕೊರಿ. ವಿಷಯ ಪ್ರಾಪ್ತಿಗಾಗಿ ಮಾಡುವ ಪ್ರಯತ್ನ ಸಾಕಷ್ಟು ಮಾಡಿದ ಇಲ್ಲಿವರೆಗೆ ಜನ. ಇಲ್ಲಿವರೆಗೆ ಜಗತ್ತಿನ ಜೀವಿಗಳೆಲ್ಲ ಅದನ್ನ ಮಾಡ್ತಾರೆ. ಅದರಿಂದ ಏನೂ ಆಗಿಲ್ಲ. ನಮಗೆ ಯಾರು ಹೇಳೋರಿಲ್ಲ ಇದನ್ನ. ಎಲ್ಲಿಯೋ ಏನೋ ಹಿಂದಿನ ಜನ್ಮದ ಪುಣ್ಯ, ಮಹಾತ್ಮರ ಒಂದು ದರ್ಶನ, ಈ ಮಾರ್ಗ ಸಿಕ್ಕೈತಿ. ಆದ್ರೂ ಅದ್ರ ಕಡೆ ನಂಬಿಗಿಲ್ಲ. ನಮ್ಗಿನ್ನ ಸಿಗ್ತೈತಿ ಅನ್ನೋ ಬುದ್ಧಿ ಹೋಗವಲ್ದು. ನಮ್ಗೆ ಇಷ್ಟು ವರ್ಷ ಹೇಳುವುದು ಕೇಳುವುದು ಮಾಡಿದ್ರು ಸದಾ ಅದ್ರ ಮ್ಯಾಗಿನ ವ್ಯಾಮೋಹ ಹೋಗಿಲ್ಲ. ಒಳಗೆ ವಿಷಯದಲ್ಲಿ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಆಶೆ ಗಂಡನ್ಯಾಗ ಹಂಗ ಕುಂತೈತಿ. ಅದು ಹೋಗವಲ್ದ. ಬೇಕಾದಂಗೆ ಕೇಳ್ತೇನೆ ಅಂದ್ರು ಇನ್ನ ಅದ್ರ ಕಡೆ ಲಕ್ಷ್ಯ ಐತಿ. ಅದ್ರ ಕಾಳಜಿ ಮಾಡ್ಬೇಕು ಅನ್ನೋದು ಐತಿ, ಬಾಳೆದ ಕಾಳಜಿ. ಅದ್ರ ಕಾಳಜಿ ನಿನಗ್ಯಾಕು? ಅದ್ರ ಮ್ಯಾಗ ಅದನ್ನ ಬಿಡೋದನ್ನ ನೀ ಯಾರದನ್ನು ಮೊದಲು ತಿಳ್ಕೊ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ನಮ್ಮಪ್ಪ ಬಾಳೆ ಚಿಂತೆ ಮಾಡ್ತಿದ್ದಾನೆ, ಬಾಳೆ ಸುದ್ದಿ ತೆಗಿತಿದ್ದಾನೆ. ಯಾರು ಅದನ್ನ ಮುಂದೆ ಅಂತಿದ್ರಪ್ಪ? ಶಿವಾನಂದ ಅಜ್ಜವರು ಬಾಳೆ ಸುದ್ದಿ ಅದನ್ನ ನೆನಪ ಸುಧಾ ಮಾಡ್ತಿದ್ದಿಲ್ಲ. ಯಾವಾಗಲೂ ಸ್ವರೂಪ ಹಿಂದಿನ ಜನ್ಮದ ಅಭ್ಯಾಸ ನಡೆದೈತೆ. ಅದು ಜನ್ಮಾಂತರದಿಂದ. ಅದಕ್ಕಾಗಿ ಅವರು ಈ ಜನ್ಮದೊಳಗೆ ಅದನ್ನ ಆ ಸ್ಥಿತಿಯನ್ನು ಹೊಂದಿದ್ರು. ಅವರು ಅನೇಕ ಜನ್ಮಗಳ ನಮ್ಮಪ್ಪ ಎಷ್ಟು ಜನ್ಮ ಕಣ್ಕಿಸ್ಕೊಂಡು ಕೂತಿದ್ದನು. ಅದಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ಯಾರ. ಅಂತಹ ಪ್ರಯತ್ನ ಮಾಡಿದಾಗ ನಮಗದು ಸಿಗ್ತೈತಿ. ಇದು ಒಂದೇ ಜನ್ಮಕ್ಕೆ ಎರಡು ಜನ್ಮಕ್ಕೆ ಆಗುದಲ್ಲ, ಅದು ಅನಂತ ಜನ್ಮಗಳು ಕಳೆದು ಹೋಗಬಹುದು ಅಂತ. ಆ ಹರಣೆ ಗಂಡನಾಗಬೇಕೆಂದು ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮಹಾದೇವಿ ಕೂಡ ಹೇಳಲ್ಲ. ಅದ ವಿಚಾರವನ್ನು ನಾವು ಈಗ ಅವ್ರು ಹೇಳಿದ ಪ್ರಕಾರ ನಿರಂತರ ಪ್ರಯತ್ನವನ್ನು ಮಾಡ್ಬೇಕಾಗೈತೆ. ಎಡೆಬಿಡದೆ ಅಭ್ಯಾಸ. ಅದಕ್ಕೆ ಕೇಳುವುದು ಬಿಡಬೇಡ. ಇದನ್ನ ಶ್ರವಣ ಬಿಡಬೇಡ್ರಿ. ಶ್ರವಣದಲ್ಲಿನ ನಿನಗೆ ಮನನ ಆಗಿ ನಿಧಿಧ್ಯಾಸನಾಗಿ ಸಮಾಧಿ ಹತ್ತು. ಹಿಂದಿನ ಸಂಸ್ಕಾರ, ಹಿಂದಿನ ಜನ್ಮದ ದುಡುಕಿ ಪ್ರಯತ್ನ ಇತ್ತಂದ್ರೆ ಈಗ ಅಂತ ಒಂದು ಸರಿಯಾದ ಮಾರ್ಗದರ್ಶನ, ನಿನ್ನ ಸರಿಯಾದ ಪ್ರಯತ್ನ ಸಿಕ್ತಂದ್ರೆ ಈಗೂ ಆದ್ರ ಸದ್ಯಕ್ಕಾದ್ರೂ ಆಗ್ಬಹುದು. ಹಿಂದಿನ ದುಡುಕಿಲ್ಲ ನಮಗೆ. ಯಾವ ಜನ್ಮದಾಗೂ ಈ ಗಾಳಿ ಬಡ್ದಿಲ್ಲ, ಇಂಥ ವಿಚಾರಗಳ ಕೇಳಿಲ್ಲ ನಾವು ಅಂದಾಗ ನಮಗೆ ಇದು ದೌಡು ಹೊಳೆಯುವಂತ. ಹಿಂದಿನ ಸಂಸ್ಕಾರ ಇತ್ತಿತ್ತಂದ್ರೆ ಸ್ವಲ್ಪ ಇದು ಹೊಳಿತಿತ್ತು. ಇದು ಇದನ್ನ ಮುಂದುವರಿಸಿದ ಅಂದ್ರೆ ಮುಂದೆ ಒಂದು ಜನ್ಮದೊಳಗೆ ನಿನಗದು ದೃಢ ಆಕೈತಿ. ಪ್ರಯತ್ನ ಮಾಡಿದೆ ಅಂದ್ರೆ ತೀವ್ರಗತಿ ಅಭ್ಯಾಸ ನಡೀತಿ ಅಂದ್ರೆ ದೌಡ್ ಆಕೈತಿ. ಈ ಮಂದಗತಿ ಇತ್ತಂದ್ರೆ ಅದು ಲೇಟ್ ಆಕೈತಿ. ಅದಕ್ಕೆ ದೌಡ್ ಮಾಡ್ಕೋ ಇದನ್ನ ಕೆಲಸ. ಯಾಕಂದ್ರೆ ಶರೀರ ನೇಮದ್ದಲ್ಲ. ಶರೀರ ಇದ್ದಾಗ ಮಾಡ್ಕೊಳಕ್ ಬರ್ತೈತಿ ನಮ್ಮ ನಿಜವನ್ನು ನಾವು ತಿಳ್ಕೊಳಕ್. ಬಾಕಿ ಜನ್ಮದಾಗ ಇದು ಬರುವುದೇ ಇಲ್ಲ. ಬೇರೆ ಯಾವ್ದಾರ ಜನ್ಮದ ಬಂತಂದ್ರೆ ಮತ್ತು ನಿನಗೆ ಅಜ್ಞಾನದಾಗ ಬಿದ್ದು ಹೋಗುದನ ನೀನು. ಅಲ್ಲಿ ಜ್ಞಾನ ಮಾಡ್ಕೊಳಕ್ ಅವಕಾಶನೇ ಇಲ್ಲ. ದೇವಾಣ ದೇವತೆಗಳಿಗೂ ಕೂಡ ಇದು ಸಾಧ್ಯ ಇಲ್ಲ ಅಂತ ಹೇಳ್ಯಾರ. ಪಶು ಪಕ್ಷಿಗಳಿಗೂ ಸಾಧ್ಯ ಇಲ್ಲ, ದೇವಾಣ ದೇವತೆಗಳಿಗೂ ಸಾಧ್ಯ ಇಲ್ಲ, ಮನುಷ್ಯರಿಗೆ ಮಾತ್ರ ಸಾಧ್ಯ ಇದೆ. ಅದಕ್ಕೆ ಮಾನವ ಜನ್ಮ ದೊಡ್ಡದು. ಇದನ್ನ ಹಾಳು ಮಾಡ್ಕೋಬೇಡ್ರಿಪ್ಪ. ನಿಮ್ಮ ನಿಜವನ್ನು ತಿಳ್ಕೊಂಡ ಜನ್ಮವನ್ನು ಸಾರ್ಥಕ ಮಾಡ್ಬೇಕು. ಇದ ನಾವು ಮಾಡ್ಬೇಕಾದಂತ ಕರ್ತವ್ಯ. ಬಾಕಿದ ಯಾವುದು ಕರ್ತವ್ಯ ಇಲ್ಲ. ಎದ್ರ ಬಗ್ಗೆನೂ ಚಿಂತೆ ಮಾಡಕ್ ಹೋಗ್ಬೇಡ. ಅದು ನಡೆಯುವಂಗ ನಡೀತಿರ್ತೈತಿ. ಅದು ಪ್ರಾರಬ್ಧ ಪ್ರಕಾರ. ಅದು ಹೆಂಗ ನಡೆದ್ರು ಅದ್ರಾಗ ಸುಖ ಇಲ್ಲ. ವಿಷಯ ಇರ್ಲಿ ಇರದೇ ಇರ್ಲಿ ಆರಾಮಿನ ಭಾವದಾಗ ನಮ್ಗೆ ಇರಾಕ್ ಬರ್ತೈತಿ. ನಮ್ಮಲ್ಲಿ ಐತಿ ಅದು, ಅನ್ಯದ್ರಾಗಿಲ್ಲ ಅನ್ನೋದನ್ನ ಕಂಡ್ಕೋ. ಅದನ್ನ ದೃಢಪಡಿಸ್ಬೇಕಂದ್ರೆ ನಾವು ಜ್ಞಾನ ಸಮಾಧಿಯನ್ನು ಹೊಂದಬೇಕಾಗಿದೆ.
ಅದಕ್ಕಾಗಿ ನಿತ್ಯ ಸಾಧನಗಳೇನದಾವಲ್ಲ, ಶ್ರವಣ ಮನನ ನಿಧಿ ಧ್ಯಾಸನಗಳನ್ನ ನಾವು ಚಾಚು ತಪ್ಪದೆ ಮಾಡಿ ಪ್ರಯತ್ನ ಪೂರ್ವಕವಾಗಿ ನಾವು ಅದನ್ನ ಅಭ್ಯಾಸ ಮಾಡಬೇಕಾಗ್ತದೆ. ಅದು ಅನುಭವಿ ಗುರುಗಳ ಮುಖಾಂತರ ಅದನ್ನು ಕೇಳಬೇಕು. ಸರಿಯಾದ ಮಾರ್ಗದರ್ಶನ ನಮಗೆ ಬೇಕಂದ್ರೆ ಯಾರು ಆ ಸಮಾಧಿ ಸ್ಥಿತಿಯನ್ನು ಹೊಂದಿರ್ತಾರೆ ಅವ್ರ ಮುಖಾಂತರ ಅಲ್ಲಿ ನಮಗೆ ಇದು ಸರಿಯಾದ ಮಾರ್ಗದರ್ಶನ ಸಿಗ್ತೈತೆ ಹೊತ್ತು ಬಾಕಿದಲ್ಲಿ ಎಲ್ಲಿಯೂ ಸಿಗುದಿಲ್ಲ. ಎಲ್ಲರೂ ದಾರಿ ತಪ್ಸಾರು ಅದಾರ, ಬಹಳ ತುಡುಗರ ಮೇಳ ಅದ, ಬಹಳ ಮಂದಿ ಅಂತವ್ರು ಅದಾರ. ನಮ್ಮ ಎಲ್ಲಾ ದ್ರವ್ಯವನ್ನ ಹರಣ ಮಾಡೋರು ಅದಾರ ಹೊರತು ಮನುಷ್ಯನ ತಾಪ ಸಂಕಟ ಕಳೆಯವ್ರು ಯಾರು ಇಲ್ಲ. ದುಃಖದಿಂದ ನಮ್ಮನ್ನು ಪಾರು ಮಾಡೋರು ಯಾರು ಅಂದ್ರೆ ಸದ್ಗುರು, ಬ್ರಹ್ಮನಿಷ್ಠ ಸದ್ಗುರುನ ಹೊರತುಪಡಿಸಿ ಈ ದಾರಿ ಎಲ್ಲಿಯೂ ನಮಗೆ ಸಿಗುದಿಲ್ಲ. ಜಗತ್ತಿನ ತುಂಬಾ ಅಡ್ಡಾಡಿ ಬರ್ರಿ ನೀವು, ಇಂತಹ ಮಾತು ಎಲ್ಲಾರ ನಿಮಗೆ ಕೇಳಾಕ್ ಸಿಗ್ತಾವನು ಅಂತಿದ್ರಪ್ಪ ಅವ್ರು. ಇಡೀ ಜಗತ್ತೆಲ್ಲ ಪರ್ಯಟನೆ ಮಾಡಿ ನೋಡ್ಕೋರಿ, ಅಂದಾಗ ಗೊತ್ತಾಗೈತಿ ನಿಮಗೆ. ಇಲ್ಲೇ ಕುಂತ್ಕೊಂಡು ಏನಾರು ಮಾತಾಡ್ತಾ ನೀವು ತಿಳ್ಕೊಳಕ್ ಹೋಗ್ಬೇಡ್ರಿ ಅಂತಿದ್ರಪ್ಪ ಅವ್ರು. ಎಲ್ಲಾರ ಚಪ್ಪಲ್ದಾಗ ಕುಂತ್ಕೊಂಡು ಹುಮ್ಮಗೌಡಿ ಏನಾರು ಮಾತಾಡ್ತಾನ ಅಂತ ಹೇಳಿದ್ರಿ. ಇಂತಹ ವಿಚಾರಗಳು ನಿಮಗೆ ಎಲ್ಲಾರ ಸಿಗ್ತಾವನ್ನ ಕೇಳಿ. ಸ್ವತಃ ಅದನ್ನ ಅನುಭವ ಕಂಡವರು ಎಲ್ಲಾರ ಸಿಗ್ತಾರ. ಸಮಾಧಿ ಹೊಂದಿದ ಮಹಾತ್ಮರ ಅನುಭವ ಎಲ್ಲಾರ ಸಿಗ್ತೈತೆ ನಮ್ಗೆ. ಅವು ಜೀವಿಗಳಿಗೆ ಕಲ್ಯಾಣಕ್ಕೆ ಅಂತಹ ವಿಚಾರಗಳೇನದಾವ ನೇರವಾಗಿ ಹೃದಯಕ್ಕೆ ತಟ್ತಾವ. ಅಪ್ಪ ಅವ್ರು ಹೇಳಿದಂತ ವಿಚಾರಗಳು ಪ್ರತಿಯೊಂದು ನೋಡ್ರಿ ನೀವು. ಅವ್ರು ಹೇಳಿದಂತ ಮಾತು ಯಾರದೇ ಮುಖಾಂತರ ಬರ್ಲಿ ಅವು ಅದರಲ್ಲಿ ಎಷ್ಟೊಂದು ಆಳವಾದ ಅರ್ಥ ಐತಿ. ಅದನ್ನ ಯಾರು ಲಕ್ಷ್ಯ ಕೊಟ್ಟು ಅದನ್ನ ಅನುಭವ ತಗೋತಾರೆ ಅವ್ರಿಗೆ ಅದ್ರ ಲಾಭ ಆಗೈತಿ. ಅವ್ರು ಹೇಳಿದ ಮಾತಿನಲ್ಲಿ, ಸಮಾಧಿ ಹೊಂದಿದ ಮಹಾತ್ಮರ ಮಾತಿನಲ್ಲಿ ಶ್ರದ್ಧಾ ಇಟ್ಟರೆ ಎಲ್ಲರಿಗೂ ಕಲ್ಯಾಣಕ್ಕೆ. ಅದಕ್ಕೆ ನಾವು ಅಂತಹ ವಿಚಾರಗಳನ್ನು ಅವರ ಸ್ಮರಣೆ ಮಾಡ್ಬೇಕಂದ್ರೆ ಅವ್ರು ಹೇಳಿದಂತಹ ವಿಚಾರಗಳ ಸ್ಮರಣೆ ಮಾಡುವುದರಿಂದ ನಮ್ಮಲ್ಲಿ ಅಂತಹ ಒಂದು ಸ್ಥಿತಿ ಪ್ರಾಪ್ತಿಯಾಗ್ತದೆ. ನಾನೇ ಆ ಪರಬ್ರಹ್ಮ ಸ್ವರೂಪ ಇದ್ದೇನೆಲ್ಲ, ನಾ ಇದಲ್ಲ, ಇವೆಲ್ಲ ಅನಿತ್ಯವಾದಂತಹ ಅನಾತ್ಮ ವಿಚಾರಗಳನ್ನ ನಾನು ಆರೋಪ ಮಾಡ್ಕೊಂಡು ಕೂತೇನಲ್ಲ, ನಾನು ಅಲ್ಲದನ್ನ ನಾನು ತಿಳ್ಕೊಂಡು ಕೂತೇನಲ್ಲ, ಅದನ್ನೆಲ್ಲ ಬಿಟ್ಟು ನನ್ನ ಭಾವದೊಳಗೆ ನಾವು ಉಳ್ಕೊಳಿಕ್ ಬರ್ತದೆ. ಅಂತಹ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿರಂತರ ಆ ಸಾಧನದೊಳಗೆ ನಾವು ನೀವೆಲ್ಲ ತೊಡಗಿ ಅಂತಹ ಒಂದು ಸ್ಥಿತಿಯನ್ನ ನಾವು ನೀವೆಲ್ಲ ಪಡೆದು ಧನ್ಯರಾಗೋಣ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಧಾರವಾಡ ನಗರದ ಎಲ್ಲ ಸದ್ಭಕ್ತ ಮಂಡಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನಾನು ಮತ್ತೆ ಶಿವಾನಂದಪ್ಪನವರ ಆಶೀರ್ವಾದವನ್ನು ಪಡೆಯುವುದಕ್ಕಿಂತ ಮೊದಲು ಒಂದು ಸಣ್ಣ ಪ್ರಕಟಣೆ. ಮೊದಲನೆಯದಾಗಿ ಊಟದ